ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಿದ್ದೀರಾ ಆರ್ ವಿ ಕನ್ನಡ ಲಾಗ್. ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಾನಿವತ್ತು ನಿಮಗೆ ಗ್ಯಾಸ್ಟ್ರಿಕ್ಕಿಗೆ ಮನೇಲೇ ಮದ್ದನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ನಾನು ಒಂದು ಪಾತ್ರೆಯಲ್ಲಿ ಒಂದು ದೊಡ್ಡ ಗ್ಲಾಸಲ್ಲಿ ನೀರು ಹಾಕ್ಕೊಂಡಿದ್ದೀನಿ. ಒಂದು ದೊಡ್ಡ ಗ್ಲಾಸಲ್ಲಿ 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಜೀರಿಗೆ ಏನು ಅಂತ ಹೇಳ್ತೀನಿ. ಒಂದು ಅರ್ಧ ಸ್ಪೂನಷ್ಟು ಮೆಂತೆ ಹಾಕ್ಕೊಳ್ತಿದ್ದೀನಿ. ತುಂಬ ಒಳ್ಳೆಯದು, ಮೆಂತೆ ಎಲ್ಲ ತುಂಬ ತಂಪಲ್ವಾ. ಒಂದು ಅರ್ಧ ಸ್ಪೂನಷ್ಟು ಮೆಂತೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಅರ್ಧ ಸ್ಪೂನು ಓಮ್ ಕಾಳು, ನಿಮಗೆ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಓಮ್ ಕಾಳು ಅಂದರೆ ಏನು ಅಂತ ಹೇಳಿ ನೋಡಿ. ಓಮ್ ಕಾಳನ್ನ ಅರ್ಧ ಸ್ಪೂನು ಹಾಕ್ಕೊಂಡಿದ್ದೀನಿ. ಬೇರೆ ನಾನು ಏನೂ ಕೂಡ ಇದಕ್ಕೆ ಹಾಕ್ಕೊಳ್ತಾ ಇಲ್ಲ, ಬರೀ ಈ 3 ಮಾತ್ರ ಹಾಕ್ಕೊಂಡಿದ್ದೀನಿ. ಈ ಥರ ತಿರುಗಿಸಿ ಇದನ್ನು 10 ರಿಂದ 15 ನಿಮಿಷ ಕುದಿಸ್ಬೇಕು ನೋಡಿ. ಈ ದೊಡ್ಡ ಗ್ಲಾಸಲ್ಲಿ ನಾನು ನೀರು ಹಾಕ್ಕೊಂಡಿದ್ದೀನಿ 1 ಗ್ಲಾಸು. ಇದರಲ್ಲಿ ಅರ್ಧ ಗ್ಲಾಸ್ ಆಗೋವರೆಗೂ ನಾವು ಕುದಿಸ್ಬೇಕು. 10 ರಿಂದ 15 ನಿಮಿಷ ಕುದಿಸಿದ್ರೆ ಸಾಕು ನೋಡಿ. ಚೆನ್ನಾಗಿ ಕುದಿಬೇಕು ನೋಡಿ. ಕಲರ್ ಚೇಂಜ್ ಆಗ್ತಾ ಇದೆ ನೋಡಿ, ಚೆನ್ನಾಗಿ ಕಲರ್ ಚೇಂಜ್ ಆಗ್ತಾ ಇದೆ ಅಂತ ತುಂಬ ಒಳ್ಳೆಯದು. ನೀವು ಕೂಡ ನೋಡಿ, ಟ್ರೈ ಮಾಡಿ, ಕುಡಿದು ನನಗೆ ಕಮೆಂಟಲ್ಲಿ ತಿಳಿಸಿ ಯಾವ ಥರ ಇದೆ ಅಂತ ಹೇಳಿ ನೋಡಿ. ಚೆನ್ನಾಗಿ ಕುದಿಬೇಕು. ಇದು ಅರ್ಧ ಗ್ಲಾಸ್ ಬರೋವರೆಗೂ ಕುದಿಸ್ಬೇಕು. ನಮ್ಮನೇಲಂತೂ ನಾನು ವಾರದಲ್ಲಿ 2 ರಿಂದ 3 ಬಾರಿ ಖಂಡಿತವಾಗಿ ಕುಡಿತೀನಿ. ತುಂಬ ಒಳ್ಳೆಯದು, ಗ್ಯಾಸ್ಟ್ರಿಕ್ ಅಂತೂ ಬರೋದೇ ಇಲ್ಲ ನೋಡಿ. ನಾನು ಈಗ ಗ್ಯಾಸ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಅರ್ಧ ಗ್ಲಾಸ್ ಬಂದಿದೆ ಇದು ಕುದ್ದು. ಇದನ್ನು ಸ್ವಲ್ಪ ಆರಕ್ಕೆ ಬಿಡಬೇಕು. ಆರಕ್ಕೆ ಬಿಟ್ಟು ಆಮೇಲೆ ಇದನ್ನು ಸೋಸ್ಕೋಬೇಕು. ಕಾಳೆಲ್ಲ ಬೇಡ ಅಲ್ವಾ, ಹಾಗಾಗಿ ಕಾಳನ್ನು ಬಿಟ್ಟು ನಾನು ಸೋಸ್ಕೊಳ್ತಾ ಇದ್ದೀನಿ ನೋಡಿ. ಅರ್ಧ ಗ್ಲಾಸಿಗೆ ಬಂದಿರುತ್ತೆ ನೋಡಿ. ಅರ್ಧ ಗ್ಲಾಸ್ ಬಂದಿದೆ, ಚೆನ್ನಾಗಿ ಬಂದಿದೆ ನೋಡಿ. ಕಲ್ಲರೆಲ್ಲ ಯಾವ ಥರ ಬಂದಿದೆ ಅಂತ ನೋಡಿ. ಇದನ್ನು ನೀವು ವಾರದಲ್ಲಿ 2 ರಿಂದ 3 ಬಾರಿ ಕುಡೀರಿ. ಖಾಲಿ ಹೊಟ್ಟೆಗೆ ಬೆಳಗ್ಗೆ ಎದ್ದು ಇದನ್ನು ಕುಡೀರಿ. ನಿಮ್ಮ ಹತ್ರ ಗ್ಯಾಸ್ಟ್ರಿಕ್ ಅಂತೂ ಬರೋದೇ ಇಲ್ಲ. ನಾನಂತೂ ನಮ್ಮ ಮನೇಲಿ ವಾರದಲ್ಲಿ 2 ರಿಂದ 3 ಬಾರಿ ಅಂತೂ ಖಂಡಿತ ಕುಡಿತೀನಿ. ನಾನು ಯಾವುದೇ ರೀತಿ ಮಾತ್ರೆಗಳನ್ನ ತಿನ್ನೋದಿಲ್ಲ. ಗ್ಯಾಸ್ಟ್ರಿಕ್ ಮಾತ್ರೆ ಎಲ್ಲ ಬರುತ್ತಲ್ಲ, ಅದನ್ನ ನಾನು ಖಂಡಿತ ತಿನ್ನೋದಿಲ್ಲ. ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಮನೆಯಲ್ಲೇ ಮಾಡಿಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು. ನೀವು ಕೂಡ ಮಾಡಿ ಟ್ರೈ ಮಾಡಿ.